ಈ ರಾಜ್ಯ ಸರ್ಕಾರ ಕಳೆದ 9 ತಿಂಗಳ ಹಿಂದೆ ರಾಜ್ಯದ ಮತದಾರರಲ್ಲಿ ಪೊಳ್ಳು ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಸಾಧನೆ ಬಗ್ಗೆ ನಾನು ಮಾತನಾಡ್ತೇನೆ. ಕಳೆದ 9 ತಿಂಗಳಿಂದ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಏನು? ಈ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂತ 48 ಗಂಟೆಗಳಲ್ಲಿ ಯಾವ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ರೈತರಿಗೋಸ್ಕರ ಕಿಸಾನ್ ಸಮ್ಮಾನ್ ಯೋಜನೆ 6,000 ರೂಪಾಯಿನ ಕೊಡ್ತಾ ಇದ್ರು. ನಿಮ್ಮ ಯಡಿಯೂರಪ್ಪನವರು 4,000 ರೂಪಾಯಿ ಕೊಡ್ತಾ ಇದ್ರು. ಅದನ್ನ ನಿಲ್ಲಿಸ್ತಕ್ಕಂಥ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾರೆ. ಬಸವರಾಜ ಬೊಮ್ಮಾಯಿ ಅವರು ಈ ನಾಡಿನಲ್ಲಿರ್ತಕ್ಕಂಥ ರೈತನ ಮಗ ವಿದ್ಯಾವಂತನ ಆಗಬೇಕು, ಈ ನಾಡಿನಲ್ಲಿರ್ತಕ್ಕಂಥ ರೈತನ ಮಗ ವಿದ್ಯಾವಂತ ಆಗಬೇಕು ಅಂತ ಹೇಳಿ ವಿದ್ಯಾಸಿರಿ ಯೋಜನೆನ ಕೊಡ್ತಾ ಇದ್ರು. ಅದನ್ನು ಕೂಡ ನಿಲ್ಲಿಸ್ತಕ್ಕಂಥ ಕೆಲಸ ಈ ಮುಖ್ಯಮಂತ್ರಿಗಳು ಮಾಡ್ತಾರೆ. ರಾಜ್ಯದಲ್ಲಿ ಯಾವುದೇ ಬಡ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇಲ್ಲ. ಈ ಸರ್ಕಾರ ಬಂದು ಒಂದೇ ಒಂದು ತಿಂಗಳಲ್ಲಿ ವಿದ್ಯುತ್ ದರವನ್ನು ಜಾಸ್ತಿ ಮಾಡ್ತಾರೆ. 5 ರೂಪಾಯಿ 20 ಪೈಸೆ ಪರ್ ಯೂನಿಟ್ ಇದ್ದಂತ ವಿದ್ಯುತ್ ದರ 8 ರೂಪಾಯಿ 20 ಪೈಸೆ ಮಾಡ್ತಾರೆ. ಯಾವ ಪೂಜ್ಯ ಸನ್ಮಾನ ಯಡಿಯೂರಪ್ಪನವರು ಈ ನಾಡಿಗೆ ತುತ್ತು ಅನ್ನ ಕೊಡ್ತಕ್ಕಂಥ ರೈತನಿಗೆ ಇವತ್ತು ರೈತ ಬಡವರು ಇವತ್ತೇನು ಮನೆಯಲ್ಲಿ ಹಳ್ಳಿಗಳಲ್ಲಿ ಇವತ್ತು ಹಸುಗಳನ್ನ ಕಟ್ಕೊಂಡು ಇವತ್ತು ಹಾಲನ್ನ ಕರೆದು ಡೈರಿ ಕೊಡ್ತಾರೆ. ಅದಕ್ಕೆ ಪ್ರೋತ್ಸಾಹ ಧನವನ್ನ ಕೊಡ್ತಾ ಇದ್ರು ಯಡಿಯೂರಪ್ಪನವರು. 3 ರೂಪಾಯಿ ಕೊಡ್ತಾ ಇದ್ರು, ಅದನ್ನ 5 ರೂಪಾಯಿಗೆ ಏರಿಸಿದ್ರು ಆಮೇಲೆ. ಆದ್ರೆ ಈ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇವತ್ತು ಭೀಕರ ಬರಗಾಲದ ಸಂದರ್ಭದಲ್ಲೂ ಸಹ ಆ ರೈತರಿಗೆ ಕೊಡಬೇಕಾಗಿರ್ತಕ್ಕಂಥ ಪ್ರೋತ್ಸಾಹ ಧನವನ್ನ ನಿಲ್ಲಿಸಿದ್ದಾರೆ. 680 ಕೋಟಿ ಇವತ್ತು ಕೂಡ ಏನೋ ಆ ತಾಯಿಗೆ ಬರಬೇಕು, ಅದನ್ನ ಕೊಡ್ತಾ ಇಲ್ಲ. ಇವತ್ತು ಹೆಂಡದ ರೇಟ್ ಅನ್ನ ಜಾಸ್ತಿ ಮಾಡಿದ್ದಾರೆ. ನೀವು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋದ್ರೆ ಅಲ್ಲಿ ಸಬ್ ರಿಜಿಸ್ಟರ್ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಗಿದೆ. ಇವತ್ತು ಏನು ಪುಕ್ಕಟ ಬಸ್ ಅನ್ನ ತಾಯಂದ್ರಿಗೆ ಪುಕ್ಕಟ ಬಸ್ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ನಮ್ಮ ಗಂಡಸರೇ ಓಡಾಡ್ತಾ ಇದ್ದಾರೆ. 30% 40% ಬಸ್ ಟಿಕೆಟ್ ದರ ಜಾಸ್ತಿ ಆಗಿರ್ತಕ್ಕಂಥ ಹೋಗ್ತಾನೆ. 30ರಿಂದ 40% ಜಾಸ್ತಿ ಆಗಿರ್ತಕ್ಕಂಥದ್ದು. ಇವತ್ತು ನಮ್ಮ ರೈತ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರಿದ್ದಾಗ ರೈತ ತನ್ನ ಹೊಲಕ್ಕೆ ಇವತ್ತು ಟ್ರಾನ್ಸ್ಫಾರ್ಮರ್ ನ ಅಳವಡಿಸ್ಕೋಬೇಕು, ಲೈಟ್ ಕಂಬ ಹಾಕೋಬೇಕು ಅಂತ ಹೇಳಿದ್ರೆ 25,000 ರೂಪಾಯಿ ಕಟ್ಟಿದ್ರೆ ಸಾಕಾಗಿತ್ತು. ಆದ್ರೆ ರೈತರ ಪರವಾಗಿ ಮೊಸಳೆ ಕಣ್ಣೀರಾಗ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ 3 ಲಕ್ಷ ರೂಪಾಯಿ ಕೊಡ್ಬೇಕು. ನಮ್ಮ ರೈತರು ತನ್ನ ಹೊಲಕ್ಕೆ ಟ್ರಾನ್ಸ್ಫಾರ್ಮರ್ ಹಾಕೋಬೇಕು ಅಂತ ಹೇಳಿ 3 ಲಕ್ಷ ರೂಪಾಯಿ ಕಟ್ಟಬೇಕು. ಭೀಕರ ಬರಗಾಲ ಇದೆ ರಾಜ್ಯದಲ್ಲಿ. ಕಳೆದ 3-4-5-6 ತಿಂಗಳಿಂದ ಭೀಕರ ಬರಗಾಲ ಇದ್ರೂ ಸಹ ಈ ನಾಡಿನ ಮುಖ್ಯಮಂತ್ರಿ ರೈತರ ಬಗ್ಗೆ ಒಂದು ಕನಿಕರ ತೋರಿಸ್ತಾ ಇಲ್ಲ. ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ರಾಜ್ಯಕ್ಕೆ 850ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ರು ಸಹ ಈ ನಾಡಿನ ಮುಖ್ಯಮಂತ್ರಿಗೆ ರೈತರ ಬಗ್ಗೆ ಕಳಕಳಿ ಇಲ್ಲ, ಪರಿಹಾರನ ಕೊಡ್ತಿಲ್ಲ. ಕೇಂದ್ರ ಸರ್ಕಾರವನ್ನು ದೂಷಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಬಂಧುಗಳೇ, ನಿಮಗೆ ಗೊತ್ತಿರಲಿ, ದೇಶದಲ್ಲಿ 8 ರಾಜ್ಯಗಳಲ್ಲಿ ಭೀಕರ ಬರಗಾಲ ಇದೆ. ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳು ನರೇಂದ್ರ ಮೋದಿಜಿ ಮೇಲೆ ದೂಷಿಸ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ತನ್ನ ಖಜಾನೆಯಿಂದ ರೈತರ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ದೇಶದಲ್ಲಿ ಬರಗಾಲ ಇದ್ದರೂ ಸಹ ರೈತರಿಗೆ ಪರಿಹಾರವನ್ನು ಕೊಡದೇನೆ ಕೇಂದ್ರ ಸರ್ಕಾರಕ್ಕೆ ಕಾಯ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿ ಆದರೂ ಇದ್ರೆ ನಮ್ಮ ಸಿದ್ದರಾಮಯ್ಯನವರು ಮಾತ್ರ. ಯಾಕೆ? ಬಿಜೆಪಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಉತ್ತರ ಕರ್ನಾಟಕದಲ್ಲಿ ಭೀಕರ ಆ ಸಂದರ್ಭದಲ್ಲಿ ನೆರೆ ಪ್ರವಾಹ, ಯಡಿಯೂರಪ್ಪರು ಒಬ್ಬಂಟಿಯಾಗಿದ್ರು. ಬೆಳಗಾಂ ಹೋಗ್ತಾರೆ, ರಾಯಚೂರು ಹೋಗ್ತಾರೆ, ಕೊಪ್ಪಳ ಹೋಗ್ತಾರೆ ಏಕಾಂಗಿಯಾಗಿ. ಅಲ್ಲಿ ಬಡವರು ಮಳೆಯಲ್ಲಿ ಮನೆಗಳನ್ನ ಕಳ್ಕೊಂಡಿದ್ರು. NDRF ನಾರ್ಮ್ ಪ್ರಕಾರ 1 ಲಕ್ಷ ಕೊಡ್ತಾ ಇದ್ರೆ ನಿಮ್ಮ ಯಡಿಯೂರಪ್ಪರು 4 ಲಕ್ಷ ರೂಪಾಯಿ ಸೇರಿ 5 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಆ ಬಡವನಿಗೆ ತೊಂದರೆ ಆಗ್ಬಾರ್ದು ಅಂತೇಳಿ. ಅಂತ ಸಂದರ್ಭದಲ್ಲಿ ದೀಪಾವಳಿ ಆಚರಣೆ ಏನ್ ಹೇಳಿದ್ರು ಯಡಿಯೂರಪ್ಪನವರು? ರಾಜ್ಯದ ಮುಖ್ಯಮಂತ್ರಿ ಆಗಿ ನಮ್ಮ ಬಡವರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಭೀಕರ ನೆರೆಯಿಂದ ಮನೆಗಳನ್ನ ಕಳ್ಕೊಂಡಿದ್ದಾರೆ. ಆ ಮನೆಗಳೆಲ್ಲ ಕಳ್ಕೊಂಡು ತೊಂದರೆಗೆ ಈಡಾಗಿರ್ತಕ್ಕಂಥ ಬಡವರಿದ್ದಂತ ಸಂದರ್ಭದಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ದೀಪಾವಳಿ ನಾನು ಆಚರಣೆ ಮಾಡೋದಿಲ್ಲ ಅಂತ ಹೇಳಿ ಕೊಪ್ಪಳ, ರಾಯಚೂರು, ಬಳ್ಳಾರಿಗೆ ಹೋಗಿ ಬಡವರ ಜೊತೆ ಕೂತ್ಕೊಂಡು ದೀಪಾವಳಿ ಆಚರಣೆ ಮಾಡ್ತಾರೆ. ಇದು ಒಬ್ಬ ಮಾತೃ ಹೃದಯದ ಮುಖ್ಯಮಂತ್ರಿ ಇದ್ದಾಗ ಮಾಡೋದಕ್ಕೆ ಸಾಧ್ಯ. ಒಬ್ಬ ಮಾತೃ ಹೃದಯದ ಮುಖ್ಯಮಂತ್ರಿ ಇದ್ದಾಗ ಮಾತ್ರ ಬಡವರ ಪರವಾಗಿ, ರೈತರ ಪರವಾಗಿ ಆಲೋಚನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ.